ಪಿಎಸ್ಐ ಪರಶುರಾಮ ಸಾವು ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಳೆದ 3 ದಿನಗಳಿಂದ ಸಿಐಡಿ ಅಧಿಕಾರಿಗಳು ಯಾದಗಿರಿಯಲ್ಲೇ ಬೀಡು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಿಐಡಿ ತನಿಖೆ ವೇಳೆ ಸಿಐಡಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿವೆ. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಅದಕ್ಕೆ ಗೊತ್ತು, ನನಗೆ ಗೊತ್ತು. ಕಳ್ಳಿಂದ ಒಂದಿಟ್ಟು ಸಂಪತ್ತು ಇತ್ತು, ಆದ್ರೆ ಮಗನು ಕೊಡಲಿಲ್ಲ ದೇವರು. ಪಿಎಸ್ಐ ಪರಶುರಾಮ್ ಕೇಸ್ ತನಿಖೆ ಚುರುಕು. ಯಾದಗಿರಿಯಲ್ಲಿ ಜಾಡು ಹಿಡಿದು ಹೊರಟ ಸಿಐಡಿ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಕೇಸನ್ನ ಸಿಐಡಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಕಳೆದ 3 ದಿನಗಳಿಂದ ಡಿವೈಎಸ್ಪಿ ಪುನೀತ್ ನೇತೃತ್ವದ ಸಿಐಡಿ ತಂಡ ಯಾದಗಿರಿಯಲ್ಲೇ ಠಿಕಾಣಿ ಹೂಡಿದೆ. ಹೆಜ್ಜೆ ಹೆಜ್ಜೆಗೂ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಿದೆ. ಕಳೆದ ಶುಕ್ರವಾರ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ದಿನ ಮಹತ್ವದ ಬೆಳವಣಿಗೆಯೊಂದು ನಡೆಯಿತು. ಅದರ ಸುಳಿವು ಹಿಡಿದು ಹೊರಟ ಸಿಐಡಿ ತಂಡ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಿದೆ ಅಂತ ನೋಡೋದಾದ್ರೆ, ಸಿಐಡಿ ಹದ್ದಿನ ಕಣ್ಣು ಇಟ್ಟು ತನಿಖೆ ನಡೆಸುತ್ತಿದೆ. ಕಳೆದ ಆಗಸ್ಟ್ 2ರಂದು ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದೇ ದಿನ ಯಾದಗಿರಿ ಚಿತ್ತಾಪುರ ರಸ್ತೆಯಲ್ಲಿರೋ ಯೆಸ್ ಬ್ಯಾಂಕ್ನಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ. ಪರಶುರಾಮ್ ಹೀಗೆ ಹಣ ವಿತ್ಡ್ರಾ ಮಾಡಿದ್ದು ಯಾಕೆ? ಕಾರಣವೇನು? ಪರಶುರಾಮ್ ಅಕೌಂಟ್ ಡೀಟೇಲ್ಸ್ ಮೇಲೆ ಸಿಐಡಿ ಕಣ್ಣು ಇಟ್ಟಿದೆ. ಇದರ ಜೊತೆಗೆ ಯಾದಗಿರಿ ಡಿವೈಎಸ್ಪಿ ಕಚೇರಿಯಿಂದ ಲ್ಯಾಪ್ಟಾಪ್, ಪ್ರಿಂಟರ್, ಸಿಸಿ ಕ್ಯಾಮೆರಾ ದೃಶ್ಯ ಕಲೆ ಹಾಕಿದ್ದಾರೆ. ಪರಶುರಾಮ್ ಬಳಸುತ್ತಿದ್ದ ಮೊಬೈಲ್ ಅನ್ನ ವಶಕ್ಕೆ ಪಡೆದ ಸಿಐಡಿ ತಂಡ ಆಡಿಯೋ ವಿಡಿಯೋಗಳ ಪರಿಶೀಲನೆ ಮೂಲಕ ತನಿಖೆ ಚುರುಕುಗೊಳಿಸಿದೆ. ಇನ್ನು ಬುಧವಾರ ಸಹ ಪರಶುರಾಮ್ ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆ ನಡೆಸಲಾಯಿತು. ಆತ್ಮಹತ್ಯೆ ಮುನ್ನ ಏನೆಲ್ಲ ಆಯಿತು, ಯಾವೆಲ್ಲ ವಿಷಯವನ್ನ ಪರಶುರಾಮ್ ಮನೆಯವರ ಬಳಿ ಹಂಚಿಕೊಂಡಿದ್ರು, ಹೀಗೆ 10 ಹಲವು ಅಂಶಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬಳಿಕ ಪರಶುರಾಮ್ ಕುಟುಂಬಸ್ಥರ ಜೊತೆ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ದು, ಪರಶುರಾಮ್ ಮಾವ ವೆಂಕಟಸ್ವಾಮಿ, ತಂದೆ ಜನಕಮುನಿ ಹಾಗೂ ಸೋದರ ಹನುಮಂತಪ್ಪರ ಸಮ್ಮುಖದಲ್ಲಿ ಪರಶುರಾಮ್ ವಾಸವಿದ್ದ ಮನೆಯಲ್ಲಿ ಇಂಚಿಂಚು ಜಾಗ ಬಿಡದೆ ಪರಿಶೀಲನೆ ನಡೆಸಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕರುನಾಡಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜಿಲ್ಲೆಯಲ್ಲೂ ಅವಾಂತರಗಳ ಮಹಾಪೂರ. ಅದರಲ್ಲೂ ಉತ್ತರ ಕರ್ನಾಟಕದ ಜನರಂತೂ ಮಳೆ ಕಾಟಕ್ಕೆ ರೋಸಿ ಹೋಗಿದ್ದು, ಮಳೆ ಬೇಡಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕ. ಮನೆಗಳಲ್ಲಿ ನೀರು, ಸೇತುವೆಗಳು ಜಲಾವೃತ. ಮಾನ್ಸೂನ್ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಮಳೆ ಆರ್ಭಟ ಎಷ್ಟಿದೆ ಅಂದರೆ ಜನ ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಗಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಭೀಮಾ ನದಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಕಲಬುರಗಿ ಜಿಲ್ಲೆಯ ಗಣಗಾಪುರ ಮತ್ತು ಗತ್ತರಗಿ ಸೇತುವೆಗಳು ಮುಳುಗಡೆಯಾಗಿವೆ. ಆಂಜನೇಯ ದೇವಸ್ಥಾನ ಜಲಾವೃತ. ಯಾದಗಿರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದೆ. ಸುರಪುರದ ಕೆಂಭಾವಿಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆ. ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಬಿಡಲಾಗಿದೆ. ಅಫಜಲ್ಪುರ ತಾಲೂಕಿನ ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆಯಾಗಿದೆ. ಜೀವದ ಹಂಗು ತೊರೆದು ನೀರು ಪೂರೈಕೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಕಳೆದ 15 ದಿನಗಳಿಂದ ಮುಳುಗಡೆಯಾದ ಜಾಕ್ವೆಲ್ಗೆ ಹೋಗಿ ನೀರು ಪೂರೈಕೆಯಲ್ಲಿ ತೊಡಗಿದ್ದಾರೆ. ಶಾಲೆಗೆ ಹೋಗಲು ಮಕ್ಕಳ ಪರದಾಟ.
ಬೆಳಗಾವಿಯ ಖಾನಾಪುರದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಖಾನಾಪುರದ ಆಂಜನೇಯ ನಗರದ ವಿದ್ಯಾರ್ಥಿಗಳ ಪಾಡು ಕೇಳೋರೆ ಇಲ್ಲದಂತಾಗಿದೆ. ಕೆಸರು ಗದ್ದೆಯಂತಿರುವ ರಸ್ತೆಯಲ್ಲಿಯೇ 70ಕ್ಕೂ ಅಧಿಕ ಶಾಲಾ ಮಕ್ಕಳು ನಿತ್ಯ ನಡೆದುಕೊಂಡು ಹೋಗುತ್ತಾರೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ತಾಲೂಕಿನ ಮಾಂಗುಂಡಿಯಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಡಿಮೆಯಾಗಿಲ್ಲ. ಕಳಸ ಮಂಗಳೂರು ರಸ್ತೆ ಜಲಮಯವಾಗಿದ್ರೆ ದರೆ ನೆಲಕ್ಕಪ್ಪಳಿಸಿದೆ. ವರುಣಾರ್ಭಟಕ್ಕೆ ಸೊರಬ ತಾಲೂಕಿನ ಹೊಸ ತತ್ತೂರು ಗ್ರಾಮದ ರಸ್ತೆ ಕೆಸರುಮಯವಾಗಿದೆ. ಕೆಸರು ರಸ್ತೆಯಲ್ಲಿ ನಾಟಿ ಮಾಡಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಮಳೆಯ ಅಬ್ಬರ ಕಡಿಮೆಯಾದರೂ ವರುಣನ ಅವಾಂತರ ಮಾತ್ರ ಮುಂದುವರೆದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಇನ್ನೇನು ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಆಗಿದೆ. ಅನ್ನದಾತನ ಕೈಯಲ್ಲೀಗ ಕಣ್ಣೀರಷ್ಟೇ ಉಳಿದಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಸಂಪೂರ್ಣ ಜಲಾವೃತಗೊಂಡ ಬೆಳೆ ಮಲಪ್ರಭಾ ಆರ್ಭಟಕ್ಕೆ ಅನ್ನದಾತರ ಬದುಕೆ ನೀರು ಪಾಲು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ಅಬ್ಬರ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಪೇರಲ ಹಣ್ಣಿನ ತೋಟ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಳೆದಿದ್ದ ಬೆಳೆ ಜಲಾವೃತಗೊಂಡು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನವಿಲು ತೀರ್ಥ ಡ್ಯಾಂನಿಂದ 12,000 ಕ್ಯೂಸೆಕ್ ನೀರನ್ನ ಮಲಪ್ರಭಾ ನದಿಗೆ ಹರಿಬಿಡಲಾಗಿದೆ. ಇದರಿಂದ ಜಿಲ್ಲೆಯ ಬೀರನೂರು, ತಳಕವಾಡ ಗ್ರಾಮಗಳ ವ್ಯಾಪ್ತಿಯ ಜಮೀನುಗಳಿಗೆ ನೀರು ನುಗ್ಗಿದೆ. 3 ಎಕರೆಯಲ್ಲಿ ಬೆಳೆದಿದ್ದ ಪೇರಲ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇದು ನಾವು ನಾಲ್ಕು ವರ್ಷದಿಂದ ಪ್ಯಾರಲ ತೋಟ ಬಳಸ್ತಿದ್ರು ಸರ್. 4 ವರ್ಷದಿಂದ ಗೊಬ್ಬರ ಬೀಜ ಭಾಳ ಖರ್ಚು ಮಾಡಿದ್ವಿ ಸರ್. ಈಗ ಇದ ವರ್ಷಕ್ಕೆ ಒಂದು 4 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ವಿ ನಾವು. ಈಗ ಹೊಳಿ ಬರೋದು ನಮ್ಗೆ ಗೊತ್ತಿದ್ದಲ್ಲ ಸರ್. ಅಂದ್ರೆ ಹೊಳಿ ಬರ್ತದ ನಮ್ಗೆ ಗೊತ್ತಿದ್ದಲ್ಲ ರೀ. ಅದೇನಾತ್ರಿ ಎಲ್ಲ ಹಣ್ಣು ಆಗತ್ತಿದ್ರು, ಕಾಯಿಗ ಪಾಡಿ ಬರತ್ತಿದ್ರು. ಈಗ ಹೊಳಿ ಬಂದ್ಬಿಡ್ತೀರಿ ಸರ್. ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸೂಕ್ತ ಪರಿಹಾರ ಕೊಡ್ತೀರಿ ಅಂತೇಳಿ ನಾವು ನಿಮ್ಮನ್ನು ನಂಬೇವಿ. ಆದ ಕಾರಣ ನಮ್ಮ ರೈತರಲ್ಲಿ ಏನು ಜೀವ ಉಳಿದಿಲ್ಲ, ಅಳ್ಕೊಂತ ಕಣ್ಣೀರು ಒರೆಸುವ ಪರಿಸ್ಥಿತಿ ನಮಗೆ ಬಂದೈತಿ. ಅದಕ್ಕೆ ರೈತರಿಗೆ ಏನು ಮಾಡ್ತೀರಿ, ನೀವು ಪರಿಹಾರ ಕೊಡ್ತೀರಿ, ಕೊಡ್ರಿ ನಮಗೆ ಸರ್ಕಾರದವರು ಅಂತ ನಾವು ಇಲ್ಲಿ ಕೇಳ್ಕೊಂತೀವಿ ರೀ. ಗಿಡ 900 ಗಿಡ ಅದಾವ್ರಿ ನಮ್ಮ ಹೊಲ. 2-3 ಎಕರೆ ಹೊಲ ಹಾಕತ್ರಿ. ಅದು 900 ಗಿಡ ಅದಾವು. ಫಸಲು ಬಂದ್ಬಿಟ್ಟಿತ್ತು. ಬಂದ ತಕ್ಷಣ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡಕತ್ತತ್ರಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಪೇರಲ ಬೆಳೆ ಹಾನಿಯಾಗಿದ್ದು ಅನ್ನದಾತನಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.